ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಶರ್ಟ್ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. 27 ಇಂಚು ಟೋಟಲ್ ಲೆಂತು, ಶೋಲ್ಡ್ರ್ ಬಂದು 18 ಇಂಚು, ಲೂಸ್ ಬಂದು 11.5 ಇಂಚು ಫ್ರಂಟ್ ಪಾರ್ಟಲ್ಲಿ ತಗೊಂಡಿದ್ದೀನಿ. ಹಾಗೆ ಸ್ಲೀವ್ ಲೆಂತ್ ಬಂದು 24 ಇಂಚು, 17 ಇಂಚು ಲೂಸ್ ಇದೆ. ಹಾಗೆ 9 ಇಂಚು ನಮಗೆ ಕಫ್ ಬೇಕು. ಈ ಮೆಜರ್ಮೆಂಟ್ಗೆ ನಾನು ಇವತ್ತೊಂದು ಶರ್ಟನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಗುಂಡಿ ಪಟ್ಟಿಗೋಸ್ಕರ. ನೋಡಿ, ಇದನ್ನು ನೀವು 2 ಇಂಚು ಬೇಕಾದರೂ ಬಿಡ್ಬೋದು. ನಾನು ಇದಕ್ಕೆ 1.5 ಇಂಚ್ ಬಿಡ್ತಾಯಿದ್ದೀನಿ, ಯಾಕಂದರೆ ನಾನು 1/4 ಇಂಚು ಕ್ಯಾನ್ವಸನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಟೋಟಲ್ ಇವಾಗ ಲೆಂತ್ ಬಂದು ನಮಗೆ 27 ಪ್ಲಸ್ 2 ಇಂಚು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ ಟೋಟಲ್ ಬಂದು ನಾವು 29.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. 29 ಇಂಚಿಗೆ 2 ಇಂಚು ನಾವು ಪ್ಲಸ್ ಮಾಡಿದರೆ 27ಕ್ಕೆ. ಯಾಕಂದರೆ ಇದು ಬುಷ್ ಶರ್ಟ್ ಆಗಿರೋದ್ರಿಂದ ಕೆಳಗಡೆ 1.5 ಇಂಚ್ ಮಾರ್ಜಿನ್ನು, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ನು. ಟೋಟಲ್ ಬಂದು ನಮಗೆ 29ಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು. 27 ಲೆಂತ್ ಇದ್ದರೆ ಟೋಟಲ್ 2 ಇಂಚು ಪ್ಲಸ್ ಮಾಡಿ. ನೀವು ಬುಷ್ ಶರ್ಟ್ ಹೊಲಿತೀವಿ ಅಂದರೆ, ಸಾದಾ ನಿಮಗೆ ಕೆಳಗಡೆ ಕ್ರಾಸ್ ಹೊಲಿತೀವಿ ಅಂದರೆ ನೀವು 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. 1 ಇಂಚು ಅಥವಾ 1/4 ಇಂಚುವರೆಗೂ ಆ್ಯಡ್ ಮಾಡ್ಬೋದು. ಟೋಟಲ್ ಲೆಂತಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಶೋಲ್ಡ್ರ್ ಡೌನಿಂಗಿಗೋಸ್ಕರ 2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆರ್ಮೋಲ್ ಡೌನಿಂಗ್ ಬಂದು 7.5 ಇಂಚ್ ಮಾರ್ಕ್ ಮಾಡ್ಕೊತೀನಿ. ಯಾಕಂದರೆ 8.5 ಬೇಕು ಆ್ಯಕ್ಚುಲಿ ಆರ್ಮೋಲ್ ಡೌನಿಂಗ್ ಬಂದು. ನಾನು 1 ಇಂಚಿನಷ್ಟು ಬಿಟ್ಕೊತೀನಿ. ಆನಂತರ ನಾನು ಸ್ಲೀವ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಆವಾಗಲೇ ಅದನ್ನ ಕಟ್ ಮಾಡ್ಕೊತೀನಿ. ನೋಡಿ, ಇವಾಗ ಶೋಲ್ಡ್ರ್ ಬಂದು ನಮಗೆ 18 ಇಂಚಿದೆ. 18 ಇಂಚು ಶೋಲ್ಡ್ರಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ 9.5 ಆಗುತ್ತೆ. 9 - 18 ಆಗುತ್ತೆ, ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಕೆಳಗಡೆ ಕೂಡ ಅಷ್ಟೇ 1 ಇಂಚಿನಷ್ಟು ನಾನು ಕಡಿಮೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಮೋಲ್ ಡೌನಿಂಗ್ ಹತ್ರ. ಹಾಗೆ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಣ. ನೋಡಿ, ಇದು ಶೋಲ್ಡ್ರ್ ಕ್ರಾಸಿಗೆ, ಹಾಗೆ ಇದು ಆರ್ಮೋಲ್ ಡೌನಿಂಗಿಗೋಸ್ಕರ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕಾಲರ್ಗೋಸ್ಕರ ನಾನು 2.5 ಇಂಚ್ ಬಿಟ್ಟಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ನೋಡಿ, ಇಲ್ಲಿ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಸ್ಕೇಲಲ್ಲಿ ಕರೆಕ್ಟಾಗಿ ಬರೋಲ್ಲ ಅಂದರೆ ಕೈಯಲ್ಲೇ ನೀವು ಮಾಡ್ಬೋದು. ಇವಾಗ ಟೋಟಲ್ ನಮಗೆ ಎಷ್ಟು ಬೇಕು, ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ ಒಂದು ಸೈಡ್ ಮೆಜರ್ಮೆಂಟ್ ತಗೊಂಡ್ರಿಂದ 11.5 ಇಂಚಿದೆ. ನಾನು 12 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 11.5 ಇದೆ ರೆಡಿ. 11.5 ಬೇಕು ನಮಗೆ, ಯಾಕಂದರೆ ನಾವು ಫ್ರಂಟ್ ಪಾರ್ಟಲ್ಲಿ ಒಂದು ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಹಾಗಾಗಿ ಕೆಳಗಡೆ ಕೂಡ ಅಷ್ಟೇ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂತೀನಿ. ಇದು ಫಿಟ್ಟಿಂಗ್ ಶರ್ಟ್ ಅಲ್ಲ, ಇದು ಲೂಸ್ ಶರ್ಟು. ನೋಡಿ, ಕೆಳಗಡೆಗೆ 1.5 ಇಂಚು ಪಟ್ಟಿ ಮಾಡಲಿಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಷ್ಟು ನಮಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗು. ನೋಡಿ, ಇವಾಗ ಇದನ್ನು ಕಟ್ ಮಾಡೋಣ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ನೋಡಿ, ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು ಹಾಗೆ ಕಟ್ಟಿಂಗು. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಫೋಲ್ಡಿಂಗ್ ಹಾಕೋಬೇಕು. ನಾವು ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು 1/2 ಇಂಚು ಕಡಿಮೆ ಇರಬೇಕು. ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಅದ್ರ ಮೇಲಿಟ್ಟು ನಾವು ಕಟ್ ಮಾಡಿದ್ದೀವಲ್ಲ ಅದನ್ನು ಫ್ರಂಟ್ ಪಾರ್ಟನ್ನು 1/2 ಇಂಚು ಕಡಿಮೆ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟು. ನೋಡಿ, ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ, 1/2 ಇಂಚು ನಾನು ಕಡಿಮೆ ಇಡ್ತಾಯಿದ್ದೀನಿ. ಇವಾಗ ಬಂದು ನಾವು ಶೋಲ್ಡ್ರನ್ನ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ, ನೋಡಿ, ಇಲ್ಲಿ ಈ ಲೈನ್ ಇದೆಯಲ್ಲ ಆ ಲೈನಿಂದ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಲೈನ್ ಇದೆಯಲ್ಲ ಇದಕ್ಕೂ ಮೇಲಕ್ಕೆ 1/2 ಇಂಚು, ಅಥವಾ ಅದಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ನಡೆಯುತ್ತೆ. ಬಟ್ ಶೋಲ್ಡ್ರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತಾರೆ ಅವರು, ಹಾಗಾಗಿ ನಾನು ಇಲ್ಲೇ 1/2 ಇಂಚು ಎಕ್ಸ್ಟ್ರಾ ತೆಗಿತಾಯಿದ್ದೀನಿ. ಇಲ್ಲಿಂದ 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಶೋಲ್ಡ್ರು ಮಾರ್ಜಿನ್ ಸೇರಿಸಿ 9.5 ಇಂಚು. 9 ಇಂಚು ನಮಗೆ ರೆಡಿ ಬೇಕು. ನೋಡಿ, ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಆರ್ಮೋಲ್ ಸೇಪು.
ಸ್ನೇಹಿತರೆ, ಇದು ಆರ್ಮೋಲ್ ಸೇಫು ಪರ್ಫೆಕ್ಟ್ ಅಲ್ಲ ಇದು. ಯಾಕಂದರೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಅವಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ ಡೌನಿಂಗ್ ಅನ್ನು ಹೇಳ್ತಾ ಇದ್ದೀನಿ ನಿಮಗೆ. ಎಕ್ಸಾಕ್ಟಾಗಿ ನಾವು ಕಟ್ ಮಾಡ್ಕೊಂಡಿರಲ್ಲ. ಯಾಕಂದರೆ ಆರ್ಮೋಲ್ ಏನಾದರೂ ಹೆಚ್ಚಿಗೆ ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ, ಕೆಟ್ಟೋಗ್ಬಿಡುತ್ತೆ ಶರ್ಟ್. ಹಾಗಾಗಿ ಆರ್ಮೋಲನ್ನು ಕಡಿಮೆನೇ ಕಟ್ ಮಾಡ್ಕೊಂಡಿರ್ಬೇಕು. ನಾವು ಏನೋ ಸ್ಲೀವನ್ನು ಅಟ್ಯಾಚ್ ಮಾಡ್ತೀವಲ್ಲ ಆವಾಗಲೇ ಅದನ್ನೊಂದು ಸರಿ ಚೆಕ್ ಮಾಡ್ಕೊಂಡು ಎಷ್ಟು ನಮಗೆ ಎಕ್ಸ್ಟ್ರಾ ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡು ಆನಂತರ ನಾವು ಸ್ಲೀವನ್ನು ಅಟ್ಯಾಚ್ ಮಾಡೋದು ಉತ್ತಮ. ನೋಡಿ, ಇವಾಗ ಆರ್ಮೋಲ್ ಸೇಪ್ ಕೂಡ ಕಟ್ ಮಾಡಿದ್ದೀನಿ. ಇದು ಬ್ಯಾಕ್ ಪಾರ್ಟು ಹಾಗೆ ಫ್ರಂಟ್ ಪಾರ್ಟು ಎರಡೂ ನಾವು ಕಟ್ ಮಾಡಿದ್ದೀವಿ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಫೋಲ್ಡ್ ಹಾಕೋಬೇಕು. ನಮಗೆ ಲೂಸು ಸಾಲಿಲ್ಲ ಅಂದರೆ ಅದನ್ನು ಕ್ರಾಸಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನಮಗೆ 17 ಇಂಚು ಲೂಸ್ ಬೇಕು, 24 ಇಂಚು ನಮಗೆ ಸ್ಲೀವ್ ಲೆಂತ್ ಇದೆ. ನೋಡಿ, ಈ ರೀತಿ ನಾವು ಫೋಲ್ಡ್ ಹಾಕೊಂಡಿದ್ದೀವಿ. 4 ಫೋಲ್ಡ್ ಹಾಕೊಂಡಿದ್ದೀನಿ 2 ಸ್ಲೀವ್ಗೋಸ್ಕರ. ಇವಾಗ ಟೋಟಲ್ ಲೆಂತ್ ಬಂದು ನಮಗೆ 24 ಇಂಚು. ನೀವು ಕಫ್ ಎಷ್ಟು ಇಡ್ತೀರೋ ಅದನ್ನು ಡಿಫೈನ್ ಮಾಡ್ಕೋಬೇಕು. ನಾನು ಕಫ್ ಬಂದು ಇದಕ್ಕೆ 2 ಇಂಚ್ ಇಡ್ತಾಯಿದ್ದೀನಿ. ಹಾಗಾಗಿ ನಾನು 22 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. 2 ಇಂಚು ಕಫ್ ಇಡ್ತಾಯಿದ್ದೀನಿ. ನೀವು 2.5 ಇಟ್ಟರೆ 2.5 ಲೆಸ್ ಮಾಡಿ ಟೋಟಲ್ ಲೆಂತಲ್ಲಿ. ಅದೆಷ್ಟು ಉಳಿತೋ ಅಷ್ಟನ್ನು ನೀವು ಸ್ಲೀವ್ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಮೊದಲಿಗೆ 1/2 ಇಂಚು ಒಂದು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಟೋಟಲ್ ಎಲ್ಲ ಆ್ಯಡ್ ಮಾಡೇ ನಾವು ಕಟ್ ಮಾಡಿಬಿಡ್ತೀವಿ. ಬಟ್ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ 1/2 ಇಂಚು ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 22 ಇಂಚು ಟೋಟಲ್ ಲೆಂತು ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಅಲ್ಲಿ 3/4 ಇಂಚನ್ನು ಆ್ಯಡ್ ಮಾಡ್ಕೋಬೇಕು ನೀವು. ನೋಡಿ, ಇಲ್ಲಿ 22 3/4ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 3/4 ಇಂಚು ನಾನು ಆ್ಯಡ್ ಕೂಡ ಮಾಡಿದ್ದೀನಿ. ಅಲ್ಲಿಂದ 4 ಇಂಚಿಗೆ ಒಂದು ಕ್ಯಾಪ್ ಹೈಟ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಸ್ಲೀವ್ಸ್ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸ್ಕೇಲ್ ಇದ್ದರೆ ತುಂಬ ಈಸಿಯಾಗಿ ನೀವು ಸೇಪನ್ನು ತೆಗಿಬೋದು. ನಿಮಗೆ ಬೇಕಂದರೆ ವಿಡಿಯೋ ಸೈಡಲ್ಲಿ ಬರ್ತಾ ಇರುತ್ತೆ, ಆ ಕ್ಲಿಕ್ ಮಾಡಿದರೆ ನಿಮಗೆ ಅದನ್ನ ಬೈ ಮಾಡ್ಬೋದು ಆನ್ಲೈನಲ್ಲಿ ಇಷ್ಟ ಇದ್ದರೆ. ನೋಡಿ, ಇದಕ್ಕೆ ಫ್ರಂಟ್ ಸೇಪ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಈ ಥರ ಸ್ಕೇಲ್ ಇದ್ದರೆ ನಿಮಗೆ. ಇವಾಗ ಒಂದು ಇದಕ್ಕೆ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 9 ಇಂಚು ಕಪ್ ಬರುತ್ತೆ. ಅಲ್ಲಿಗೆ 4.5 ಪ್ಲಸ್ 1/2 ಇಂಚು ಮಾರ್ಜಿನ್ನು, 1 ಇಂಚು ಅಥವಾ 3/4 ಇಂಚುವರೆಗೂ ನಾವು ಲೂಸಿಂಗನ್ನು ಕೊಡ್ಬೋದು ಪ್ಲೇಟಿಗೋಸ್ಕರ. ನಾನು ಇದನ್ನು ಫಿಟ್ಟಿಂಗಾಗಿ ಹೊಲಿತಾ ಇಲ್ಲ, ಹಾಗಾಗಿ ಲೂಸ್ ಇರೋದ್ರಿಂದ ನಾನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಫಿಟ್ಟಿಂಗ್ ಬೇಕಂದರೆ ನೀವು ಕ್ರಾಸ್ ಸ್ಕೇಲಲ್ಲಿ ನೀವು ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಫ್ರಂಟ್ ಸೇಪ್ 2 ಪೀಸ್ ಮಾತ್ರ ತಗೊಂಡು ಫ್ರಂಟ್ ಸೇಪನ್ನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಬಂದು ನಾವು ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಬ್ಯಾಕ್ ಪಾರ್ಟಲ್ಲಿ ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಥರ ಫೋಲ್ಡ್ ಹಾಕ್ಕೊಂಡು ನಮಗೆ 4ನೇ ಒಂದು ಭಾಗದಲ್ಲಿ 4.75 ಇಂಚ್ ಇಡ್ತಾಯಿದ್ದೀನಿ ನಾನು. ನೀವು ಅಷ್ಟೇ ಇಡ್ಬೋದು, ಈ ಮೆಜರ್ಮೆಂಟ್ಗೆ ತಕ್ಕಂಗೆ ಅದನ್ನು ಇಡಬೇಕಾಗುತ್ತೆ. 4.5 4.75 ಇಂಚು ಲಾಸ್ಟ್ 5 ಇಂಚ್ವರೆಗೂ ಇಡ್ಬೋದು ನೀವು. ನೋಡಿ, ಈ ಥರ ಫ್ಲಾಕೆಟ್ ಕೂಡ ನಾನು ಕಟ್ ಮಾಡಿದ್ದೀನಿ. ಇವಾಗ ಒಂದು ಶೋಲ್ಡ್ರ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ 2 ಶೋಲ್ಡ್ರ್ ಹಾಕಬೇಕು. ಆ್ಯಕ್ಚುಲಿ ನಾನು ಒಂದು ಶೋಲ್ಡ್ರ್ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಶೋಲ್ಡ್ರ್ ಬಂದು 9.5 ಇಂಚು ಬೇಕು, ಅಂದರೆ 18 ಇಂಚು ಬೇಕು. ಬಟ್ 1/2 ಇಂಚು ಮಾರ್ಜಿನ್ ಸೇರಿಸಿ 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 6 ಇಂಚು ನಾನು ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಕೂಡ ಅಷ್ಟೇ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. 2 ಇಂಚು ಶೋಲ್ಡ್ರ್ ಕ್ರಾಸಿಗೋಸ್ಕರ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿಗೆ 2 ಇಂಚಿಗೆ ಇನ್ನೊಂದು ಲೈನ್ ಹಾಕೋಣ. ಇದು ಶೋಲ್ಡ್ರ್ ಕ್ರಾಸಿಗೋಸ್ಕರ ನಾವು 9.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ನೋಡಿ, ನಮಗೊಂದು ಚೌಕ್ ಬಾಕ್ಸು ಕ್ರಿಯೇಟ್ ಆಗಿದೆ. 6 9.5 ಇದರಲ್ಲಿ ನಾವು 2.5 ಇಂಚು ಫ್ರಂಟ್ ಪಾರ್ಟಲ್ಲಿ ನೆಕ್ಕನ್ನು ಇಟ್ಟಿದ್ದೀವಿ. ಇಲ್ಲಿ 2 3/4 ಇಂಚು ಇಡೋಣ. ಇಲ್ಲಿ 1/4 ಇಂಚು ಜಾಸ್ತಿ ಇಡಬೇಕು. ಫ್ರಂಟ್ ಪಾರ್ಟ್ಗಿಂತ 1/4 ಇಂಚು ನಾವು ನೆಕ್ ವಿಡ್ತನ್ನು ಜಾಸ್ತಿ ಇಡಬೇಕಾಗುತ್ತೆ ಇಲ್ಲಿ. ನೋಡಿ, ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಣ. ಇವಾಗ ಬಂದು ನೋಡಿ, ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನಾವು ಆಲ್ರೆಡಿ ಫ್ರಂಟ್ ಪಾರ್ಟನ್ನು ಏನು ಕಟ್ ಮಾಡಿದ್ದೀವಿ ಅದನ್ನು ಇಟ್ಟು ನಾವು ಮೆಜರ್ಮೆಂಟ್ ಬೇಕಾದರೂ ನೋಡ್ಕೋಬೋದು. ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಬರೋಲ್ಲ. ಶೋಲ್ಡ್ರಿಗೆ, ಫ್ರಂಟ್ ಪಾರ್ಟಿಗೆ ಹಾಗೆ ಬ್ಯಾಕ್ ಪಾರ್ಟಿಗೂ ಎಕ್ಸಾಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಇಟ್ಕೊಂಡ್ರೆ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ 1/4 ಇಂಚು ಎಕ್ಸ್ಟ್ರಾ ಬರುತ್ತೆ. ನೋಡಿ, ಯಾಕಂದರೆ ನಾವು ನೆಕ್ ಬಿಡ್ತನ 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಹಾಗಾಗಿ ಎಕ್ಸ್ಟ್ರಾ ಹೋಗುತ್ತೆ. ಈ ಥರ ಸೇಪ್ ಬರುತ್ತೆ ನೋಡಿ. ಆ ಥರ 1/4 ಇಂಚು ಎಕ್ಸ್ಟ್ರಾ ಬರೋದ್ರಿಂದ ಇಲ್ಲಿ ನಮಗೆ ಸೇಪು ಕರೆಕ್ಟಾಗಿ ಕೂರುತ್ತೆ. ನೋಡಿ, ಫ್ರಂಟ್ ಪಾರ್ಟು, ಶೋಲ್ಡ್ರು ಹಾಗೆ ಬ್ಯಾಕ್ ಪಾರ್ಟು ಇವು ಅಷ್ಟಕ್ಕೂ ಕೂಡ ಕಂಪ್ಲೀಟಾಗಿ ನಮಗೆ ನೀಟಾಗಿ ಕೂರುತ್ತೆ. ನೋಡಿ, ನಾನು ಬ್ಯಾಕ್ ಪಾರ್ಟ್ ಕೂಡ ಇಟ್ಟಿದ್ದೀನಿ.
ನಿಮಗೆ ಕಟ್ ಮಾಡಿದ ನಂತರ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಇದನ್ನು ನಾವು ಒಂದು ಸೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಶೋಲ್ಡ್ರನ್ನ ಅಟ್ಯಾಚ್ ಮಾಡಿದಾಗ ಈ ರೀತಿ ಪರ್ಫೆಕ್ಟಾಗಿ ನಮಗೆ ಶೋಲ್ಡ್ರ್ ಕೂಡ ಕೂರುತ್ತೆ. ನೋಡಿ ಕಾಣಿಸ್ತಾ ಇದೆ. ಇದೊಂದು ಚೂರು ಜಾಸ್ತಿ ಇದೆ, ಕಟ್ ಮಾಡ್ಕೊಂಡು ನಾನು ನೋಡಿ ಈ ರೀತಿ ನಮಗೆ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಅಟ್ಯಾಚ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.